ಕರ್ನಾಟಕದಲ್ಲಿ ಹಲವೆಡೆ ಸುರಿತಾ ಇರುವಂತಹ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಮಳೆರಾಯನ ಅಬ್ಬರಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಕರಾವಳಿ ಮತ್ತು ಮಲೆನಾಡಿನಲ್ಲಿ ವರ್ಣಾರ್ಭಟ ಜೋರಾಗಿದೆ. ಒಟ್ಟಾರೆಯಾಗಿ ರಾಜ್ಯದಾದ್ಯಂತ ಸುರಿತಾ ಇರುವಂತಹ ಭಾರೀ ಮಳೆಗೆ ಮಳೆರಾಯನ ಅಬ್ಬರಕ್ಕೆ ಜನರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಈ ಭಾಗದಲ್ಲಿ ಮುಖ್ಯವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮಳೆರಾಯನ ಆರ್ತನಾದಕ್ಕೆ ಸಾಕಷ್ಟು ಹಾನಿ ಸಂಭವಿಸಿದೆ. ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರಿನಲ್ಲಿ ಮಳೆಗೆ ಸಾಕಷ್ಟು ತೊಂದರೆಯಾಗಿದೆ. ಪಡೀಲ್ ರೈಲ್ವೆ ಬ್ರಿಡ್ಜ್ ಅಂಡರ್ ಪಾಸ್ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿದೆ. ಇನ್ನು ಇದು ಮುಖ್ಯ ರೈಲ್ವೆ ಬ್ರಿಡ್ಜ್ ಅಂತಾನೆ ಹೇಳ್ಬೋದು. ಪಡೀಲ್ ರೈಲ್ವೆ ಬ್ರಿಡ್ಜ್ ಅಂಡರ್ ಪಾಸ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಅಂಡರ್ ಪಾಸ್ ನಲ್ಲಿ ನೀರು ನಿಂತ್ಕೊಂಡಿದೆ. ವಾಹನ ಸಂಚಾರಕ್ಕೆ ಬಹಳ ಅಂದ್ರೆ ಬಹಳ ತೊಂದರೆ ಉಂಟಾಗಿದೆ. ಆ ವಾಹನ ಸಂಚಾರವನ್ನ ಸ್ಥಗಿತ ಕೂಡ ಮಾಡಲಾಗಿರುತ್ತದೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಆಗಲಿದೆ ಅಂತ ಮುನ್ಸೂಚನೆಯನ್ನ ನೀಡಲಾಗಿದೆ. ನಿನ್ನೆಯೂ ಕೂಡ ನಾವು ಗಮನಿಸಿದ್ವಿ. ಕರಾವಳಿಯ ಭಾಗದಲ್ಲಿ ಅಂದ್ರೆ ಮಲೆನಾಡು ಭಾಗದಲ್ಲಿ ಮಂಗಳೂರಿನ ಪುತ್ತೂರಿನಲ್ಲಿ ಮನೆ ಕುಸಿದು ಒಂದೇ ಕುಟುಂಬದ 4 ಮೃತಪಟ್ಟಂತಹ ಘಟನೆ ಸಂಭವಿಸಿತು. ಗೋಡೆ ಕುಸಿದು ಸಾವಿಗೀಡಾದ್ರು. ಬಹಳ ಅಂದ್ರೆ ಬಹಳ ನೋವಿನ ಸಂಗತಿ. ಈಗ ಆಗ್ತಾ ಇರುವಂತಹ ಘಟನೆಗಳನ್ನ ಗಮನಿಸ್ತಾ ಇದ್ರೆ ಈ ಮಳೆರಾಯನ ದರ್ಶನ ಯಾಕಾದ್ರೂ ಆಗ್ತಾ ಇದೆಯೋ, ಇಷ್ಟು ಧಾರಾಕಾರವಾಗಿ ಸುರಿದ್ರೆ ಹೇಗೆ ಜೀವನ ಸಾಗಿಸೋದು ಅಂತ ಜನರು ಈಗ ಕಂಗಾಲಾಗೋಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಸಿಡಿಲ ಬಡಿತಕ್ಕೆ ಬರೋಬ್ಬರಿ 19ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಇತ್ತ ಕರೆಂಟ್ ಕಂಬಗಳ ಅಕ್ಕಪಕ್ಕ ನಿಲ್ಬಾರ್ದು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡ್ತಾ ಇದೆ. ನದಿಯ ತಟಗಳಿಗೆ ಇಳಿಬಾರ್ದು, ಮೀನುಗಾರರು ಸಮುದ್ರಗಳಿಗೆ ಇಳಿಬೇಡಿ, ಮರದ ಕೆಳಗೆ ನಿಲ್ಬೇಡಿ. ಎಷ್ಟೇ ವಾರ್ನಿಂಗ್ ಮಾಡಿದ್ರು ಕೂಡ ಜನರು ಎಲ್ಲೋ ಒಂದು ಕಡೆ ಮಳೆ ಬಂದ ತಕ್ಷಣ ಒಂದು ಆಧಾರ ಅಥವಾ ಸೂರು ಅಂತಂದ್ರೆ ಮರಗಳ ಕೆಳಗೆ ಹೋಗಿ ನಿಲ್ತಾರೆ. ಬಟ್ ಮರಗಳು ಮಳೆಗೆ ನೆಂದು ರೆಂಬೆ ಕೊಂಬೆಗಳು ಏಕಾಏಕಿ ಬೀಳುತ್ತೆ. ಅದರಿಂದಲೂ ಕೂಡ ಎಷ್ಟೋ ಅನಾಹುತಗಳು ಸಂಭವಿಸಿದೆ. ವಾಹನಗಳ ಮೇಲೆ ಬೃಹದಾಕಾರದ ರೆಂಬೆ ಕೊಂಬೆಗಳು ಬಿದ್ದಿರೋದ್ರಿಂದ ಕಾರು, ಬೈಕು, ಆಟೋ ಹೀಗೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಜಖಮ್ಮಾಗಿದೆ. ಅಲ್ಲಿದ್ದಂತಹ ವ್ಯಕ್ತಿಗಳ ಮೇಲೂ ಕೂಡ ರೆಂಬೆ ಕೊಂಬೆಗಳು ಬಿದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಈಗ ಸುರಿತಾ ಇರುವಂತಹ ಭಾರೀ ಮಳೆಗೆ ಜನರು ನಿಜಕ್ಕೂ ಕೂಡ ಕಂಗಾಲಾಗಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಇವತ್ತಿನಿಂದಲೂ ಕೂಡ ವರ್ಣನ ಆರ್ಭಟ ಇರುತ್ತೆ. ಹಾಗಾಗಿ ಕೊಡಗಿನ ಎಲ್ಲ ಪ್ರಾಥಮಿಕ ಶಾಲೆಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕೊಡಗು, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ 2 ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ಉಡುಪಿಯ ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರಿಗೆ ನಿಷೇಧವನ್ನು ಕೂಡ ಹೇರಲಾಗಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನು ಕೂಡ ನೀಡಲಾಗಿರುವಂಥದ್ದು. ಮಳೆ ಹಿನ್ನೆಲೆ 2 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ಹಲವು ದಿನಗಳ ಬಳಿಕ ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಮತ್ತೆ ಮುಂಗಾರು ಮಳೆ ಆರ್ಭಟಿಸ್ತಾ ಇದೆ. ಭಾರೀ ಗಾಳಿಗೆ ಹಲವೆಡೆ ಮರ ಮತ್ತು ವಿದ್ಯುತ್ ಕಂಬಗಳು ಕೂಡ ಉರುಳ್ತಾ ಇದೆ. 30ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮಂಗಳೂರಿನಲ್ಲಿ ಮನೆಯೊಂದರ ಮೇಲೆ ಕಾಂಪೌಂಡ್ ಕುಸಿದು ಒಂದೇ ಕುಟುಂಬದ 4 ಅವಶೇಷಗಳ ಅಡಿ ಸಿಲುಕಿ ಮೃತಪಟ್ಟಿದ್ರು. ನಿನ್ನೆ ಆದಂತಹ ಘಟನೆ ಇದು. ಭಾರೀ ಮಳೆ ಇದೆ. ಇವತ್ತು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುವಂತ ನಿರೀಕ್ಷೆಯೂ ಕೂಡ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೊಡಗಿನ ವಿರಾಜಪೇಟೆ ಆಗಿರಬಹುದು, ಪೊನ್ನಂಪೇಟೆ ತಾಲೂಕು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಗನವಾಡಿ ಮತ್ತು ಸರ್ಕಾರಿ ಶಾಲೆಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿದೆ. ಭಾರೀ ಗಾಳಿ ಮಳೆಯಿಂದಾಗಿ ಮೀನುಗಾರರಿಗೆ ಕಡಲಿಗೆ ಇಳಿಯದಂತೆ ಜಿಲ್ಲಾಡಳಿತಗಳು ಸೂಚನೆಯನ್ನ ನೀಡಿದೆ.